ನಾನು 5 ವರ್ಷದ ಕೆಳಗೆ ಕೋಟ ಪಂಚಾಯತ್ನಲ್ಲಿ ಕಾರ್ಯನಿರ್ವಹಿಸುವಾಗ ಈ ಪಂಚವರ್ಣ ಸಂಸ್ಥೆಯನ್ನು ಹತ್ತಿರದಿಂದ ನೋಡಿದೆ. ಸಮಾಜದ ಬಗೆಗೆ ಅವರಿಗಿರುವ ಕಾಳಜಿ, ತುಡಿತ ನೋಡಿ ನನಗೆ ಅದು ಸೋಜಿಗ ಅನಿಸಿತು. ಒಂದು ಸಂಘ ಸಂಸ್ಥೆ ತನ್ನ ಸಮರ್ಪಣಾ ಮನೋಭಾವದಿಂದ ದುಡಿದಲ್ಲಿ, ಸಂಘಟಿಸಿದಲ್ಲಿ ಸುಂದರ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಬಹುದು ಎನ್ನುವುದನ್ನು ಈ ಪಂಚವರ್ಣ ಸಂಘ ಸಂಸ್ಥೆ ತೋರಿಸಿಕೊಟ್ಟಿದೆ. ಕೋಟ ಪರಿಸರದಲ್ಲಿ ಈ ನಮ್ಮ ನಡೆ ರೈತರೆಡೆಗೆ ಕಾರ್ಯಕ್ರಮ, ಸಾಧಕರನ್ನು ಗೌರವಿಸುವಂತಹ ಕಾರ್ಯಕ್ರಮ, ಗಿಡ ನೆಡುವ ಕಾರ್ಯಕ್ರಮ, ವಿದ್ಯಾರ್ಥಿಗಳನ್ನು ದತ್ತು ಪಡೆದು ಓದಿಸುವ ಕಾರ್ಯಕ್ರಮ ಮತ್ತು ವೈದ್ಯಕೀಯ ಕ್ಯಾಂಪ್ಗಳು, ಇವೆಲ್ಲಕ್ಕಿಂತ ಮಿಗಿಲಾದದ್ದು ಪ್ರಧಾನಮಂತ್ರಿಗಳ ಸ್ವಚ್ಛ ಭಾರತ್ ಪರಿಕಲ್ಪನೆಗೆ ಜೀವ ತುಂಬಿದಂಥವರು. 194 ವಾರಗಳ ಕಾಲ ಕೋಟ ಪರಿಸರದ ರಸ್ತೆಗಳಲ್ಲಿ, ಬೀದಿಗಳಲ್ಲಿ, ಬೀಚ್ ಸೈಡ್ನಲ್ಲಿ, ಶಾಲಾ ವಠಾರದಲ್ಲಿ, ದೇವಸ್ಥಾನದ ವಠಾರದಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಡೆಸಿಕೊಂಡು ಬಂದಿರುವವರು. ಅವರು ಯಾಕಾಗಿ ಹೀಗೆ ಮಾಡ್ತಾರೆ? ಅವರಿಗೇನು ಮನೆ ಮಠ ಇಲ್ವಾ, ಸಂಸಾರ ಇಲ್ವಾ? ಅವರ ವೈಯಕ್ತಿಕ ಲಾಭಕ್ಕಾಗಿ ಅಂತೂ ಅಲ್ಲ. ಅವರ ಈ ಕೆಲಸ, ಅವರ ಈ ಕೈಂಕರ್ಯ ಉಳಿದವರಿಗೆ ಪ್ರೇರಣೆಯಾಗಲಿ, ಆ ಮೂಲಕ ನಮ್ಮ ಮುಂದಿನ ಪೀಳಿಗೆಗೆ ಸುಂದರ ಸಮಾಜ, ಸ್ವಾಸ್ಥ್ಯ ಸಮಾಜ ನಿರ್ಮಾಣವಾಗಲಿ ಎನ್ನುವುದು ಅವರ ಆಶಯ. ಅವರೆಲ್ಲರಿಗೂ ಈಗ ಮನೆಗೆ ಹೋಗಿ ಸನ್ಮಾನ ಮಾಡ್ತಾರೆ. ಆದ್ದರಿಂದ ಆತ್ಮೀಯರೇ, ನಾವೆಲ್ಲರೂ ಒಂದು ನಿಮಿಷ ಎದ್ದು ನಿಂತು ಈ ಪಂಚವರ್ಣದವರ ಈ ಕೈಂಕರ್ಯಕ್ಕೆ, ಅವರ ಸೇವಾ ಮನೋಭಾವಕ್ಕೆ ಕೈ ತಟ್ಟೋಣ. ಆ ಮೂಲಕ ಅವರೆಲ್ಲರನ್ನು ಅಭಿನಂದಿಸೋಣ ಎನ್ನುವುದು ನನ್ನ ಆಶಯ. ಪಂಚವರ್ಣದ ಹಿರಿಮೆ ಅಷ್ಟ ದಿಕ್ಕುಗಳಲ್ಲಿ ಪಸರಿಸಲಿ. ಅವರ ಈ ಕೊಡುಗೆಯಿಂದಾಗಿ ಸ್ವಚ್ಛ, ಸುಂದರ, ಸ್ವಾಸ್ಥ್ಯ ಸಮಾಜ ನಿರ್ಮಾಣವಾಗಲಿ. ಅವರ ಈ ನಡಿಗೆ ಉಳಿದ ಸಂಘ ಸಂಸ್ಥೆಗಳಿಗೆಲ್ಲ ಪ್ರೇರಣೆಯಾಗಲಿ ಎಂದು ನಾವು ಎಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸೋಣ ಸ್ನೇಹಿತರೆ.